ನಮಸ್ಕಾರ. ಅರ್ಥಶಾಸ್ತ್ರ ಪದವಿ ಅನ್ನೋದು ಕೇವಲ ಒಂದು ಸರ್ಟಿಫಿಕೇಟ್ ಅಲ್ಲ. ಅದು ಜಗತ್ತಿನ ಮೇಲೆ ಪ್ರಭಾವ ಬೀರಬಲ್ಲ ಒಂದು ಶಕ್ತಿಶಾಲಿ ಅಸ್ತ್ರ. ಹಾಗಾದ್ರೆ ಈ ಜ್ಞಾನವನ್ನ ಕ್ರಿಯೆಯಾಗಿ ಪರಿವರ್ತಿಸೋದು ಹೇಗೆ? ಬನ್ನಿ ನೋಡೋಣ. ಮೊದಲಿಗೆ ಒಂದು ವಿಷಯ ಸ್ಪಷ್ಟಪಡಿಸೋಣ. ಈ ಪದವಿ ಒಂದು ವಿಶಿಷ್ಟ ದೃಷ್ಟಿಕೋನವನ್ನ ನೀಡುತ್ತೆ. ಜಗತ್ತನ್ನ ನೋಡೋ ರೀತಿಯೇ ಬೇರೆಯಾಗುತ್ತೆ. ಸಂಕೀರ್ಣ ಸಮಸ್ಯೆಗಳನ್ನ ವಿಭಜಿಸಿ ಅವುಗಳ ಹಿಂದಿನ ಕಾರಣಗಳನ್ನ ಅರ್ಥಮಾಡ್ಕೊಳ್ಳೋ ಸಾಮರ್ಥ್ಯ ಬೆಳೆಯುತ್ತೆ. ಇದು ಕೇವಲ ಉದ್ಯೋಗಕ್ಕೆ ಸೀಮಿತವಲ್ಲ, ಬದಲಿಗೆ ಸಮಸ್ಯೆಗಳನ್ನ ಬಗೆಹರಿಸೋ ಮನೋಭಾವವನ್ನ ಇದು ಬೆಳೆಸುತ್ತೆ. ಸರಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಅನೇಕ ಅರ್ಥಶಾಸ್ತ್ರ ಪದವೀಧರರು ಸಲಹಾ ಸೇವೆ ಅಥವಾ ವಾಣಿಜ್ಯ ಬ್ಯಾಂಕಿಂಗ್ನಂತಹ ಸಾಂಪ್ರದಾಯಿಕ ಮಾರ್ಗಗಳನ್ನೇ ಹಿಡಿತಾರೆ. ಅವು ಒಳ್ಳೆ ಆಯ್ಕೆಗಳೇ, ಅದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ಇರೋ ಅವಕಾಶಗಳಲ್ಲಿ ಇದು ಒಂದು ಸಣ್ಣ ಭಾಗ ಅಷ್ಟೇ. ನಿಜವಾದ ಅವಕಾಶಗಳು ಇರೋದೇ ಜಾಗತಿಕ ಸಮಸ್ಯೆಗಳನ್ನ ಪರಿಹರಿಸೋದ್ರಲ್ಲಿ. ಸರ್ಕಾರಿ ನೀತಿಗಳನ್ನ ರೂಪಿಸೋದು, ದೊಡ್ಡ ದೊಡ್ಡ ಮೂಲಸೌಕರ್ಯ ಯೋಜನೆಗಳಿಗೆ ದಾರಿ ತೋರಿಸೋದು ಮತ್ತು ಲಕ್ಷಾಂತರ ಜನರಿಗೆ ಒಂದು ಸ್ಥಿರ ಆರ್ಥಿಕತೆಯನ್ನ ಕಟ್ಟಿಕೊಡೋದು, ಇದೆಲ್ಲದರಲ್ಲೂ ಅರ್ಥಶಾಸ್ತ್ರ ಪದವೀಧರರ ಪಾತ್ರ ದೊಡ್ಡದು. ಇದು ಕೇವಲ ಶೈಕ್ಷಣಿಕ ಚಟುವಟಿಕೆ ಅಲ್ಲ, ಇದು ಆರ್ಥಿಕ ತತ್ವಗಳ ಪ್ರಾಯೋಗಿಕ ಅನ್ವಯ. ಹಾಗಾದ್ರೆ ಹೆಚ್ಚು ಪ್ರಭಾವ ಬೀರಬಲ್ಲ ಕ್ಷೇತ್ರಗಳು ಯಾವುವು? ಪದವಿ ಮುಗಿದ ಮೇಲೆ ತಗೋಬೇಕಾದ ಮೊದಲ ನಿರ್ಧಾರ ಅಂದ್ರೆ ಯಾವ ವೃತ್ತಿಲೋಕಕ್ಕೆ ಕಾಲಿಡ್ಬೇಕು ಅನ್ನೋದು. ಈ ಸ್ಲೈಡ್ ನೋಡಿದ್ರೆ ಗೊತ್ತಾಗತ್ತೆ ಲಭ್ಯವಿರುವ ಪಾತ್ರಗಳಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅಂತ. ಫೈನಾನ್ಷಿಯಲ್ ಅನಲಿಸ್ಟಿಂದ ಪಾಲಿಸಿ ಅನಲಿಸ್ಟ್ವರೆಗೆ ಪ್ರತಿಯೊಂದು ಕೆಲ್ಸಕ್ಕೂ ಅರ್ಥಶಾಸ್ತ್ರದ ತರಬೇತಿ ಬೇಕೇ ಬೇಕು. ಆದ್ರೆ ಒಂದೊಂದಕ್ಕೂ ಬೇರೆ ಬೇರೆ ತರದ ಕೌಶಲ್ಯಗಳು ಬೇಕಾಗತ್ತೆ ಅಲ್ವಾ? ಕೆಲವಕ್ಕೆ ಫೈನಾನ್ಷಿಯಲ್ ಮಾಡೆಲಿಂಗ್ ಬೇಕು, ಇನ್ನು ಕೆಲವಕ್ಕೆ ಪಬ್ಲಿಕ್ ಪಾಲಿಸಿ ಬಗ್ಗೆ ಆಳವಾದ ಜ್ಞಾನ ಬೇಕು. ವಿಶೇಷವಾಗಿ ಜಾಗತಿಕ ಅಭಿವೃದ್ಧಿಯ ಮೇಲೆ ಗಮನಹರಿಸೋಣ. ವರ್ಲ್ಡ್ ಬ್ಯಾಂಕ್, IMF ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ಗಳಂತಹ ಸಂಸ್ಥೆಗಳಲ್ಲಿ ಅರ್ಥಶಾಸ್ತ್ರಜ್ಞರದ್ದು ತುಂಬಾನೇ ಮುಖ್ಯ ಪಾತ್ರ. ಇಲ್ಲಿ ಕೆಲಸ ಅಂದ್ರೆ ಬರೀ ಅಂಕಿಅಂಶಗಳ ವಿಶ್ಲೇಷಣೆ ಅಷ್ಟೇ ಅಲ್ಲ, ದೇಶಗಳ ಆರ್ಥಿಕ ಆರೋಗ್ಯವನ್ನ ಅಳಿಯೋದು, ಬಡತನ ಕಡಿಮೆ ಮಾಡೋ ಯೋಜನೆಗಳನ್ನ ರೂಪಿಸೋದು ಅಷ್ಟೇ ಅಲ್ಲ, ಕೋಟ್ಯಾಂತರ ಡಾಲರ್ಗಳ ಯೋಜನೆಗಳು ಸರಿಯಾದ ಜನರಿಗೆ ತಲುಪ್ತಿದೆಯಾ ಅಂತ ಖಚಿತಪಡಿಸ್ಕೊಳ್ಳೋದು, ಇದಲ್ವಾ ನಿಜವಾದ ಇಂಪ್ಯಾಕ್ಟ್? ಸರಿ, ಮುಂದಿನ ದೊಡ್ಡ ಪ್ರಶ್ನೆ, ಉನ್ನತ ಶಿಕ್ಷಣ ಅಂದರೆ PhD ಮಾಡ್ಬೇಕಾ? ಇದು ಹೌದು ಅಥವಾ ಇಲ್ಲ ಅಂತ ಸರಳವಾಗಿ ಹೇಳೋ ಪ್ರಶ್ನೆ ಅಲ್ಲ, ಬದಲಿಗೆ ವೃತ್ತಿಜೀವನದ ಗುರಿಗಳನ್ನ ಆಧರಿಸಿ ತಗೋಬೇಕಾದ ಒಂದು ಸ್ಟ್ರಾಟಜಿಕ್ ನಿರ್ಧಾರ. ಹೌದು, ಅರ್ಥಶಾಸ್ತ್ರದಲ್ಲಿ PhD ಮಾಡೋದು ನಿಜಕ್ಕೂ ಯೋಗ್ಯನಾ? ಈ ಪ್ರಶ್ನೆ ತುಂಬಾ ಜನರಿಗೆ ಕಾಡುತ್ತೆ. ಇದಕ್ಕೆ ಉತ್ತರ ಯಾವ ದೇಶದಲ್ಲಿ ಮತ್ತು ಯಾವ ಪಾತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಿಂತಿದೆ. ಸರಿ, ಹಾಗಾದ್ರೆ ನಂಬರ್ಸ್ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಇನಾಮಿಕ್ಸ್ ವರದಿಯ ಪ್ರಕಾರ PhD ಮಾಡಿರೋ ಅರ್ಥಶಾಸ್ತ್ರಜ್ಞರು ಮಾಸ್ಟರ್ಸ್ ಪದವಿ ಇರೋರಿಗಿಂತ ಸರಾಸರಿ 96% ಹೆಚ್ಚು ಸಂಬಳ ಪಡಿತಾರೆ. ಇದು ಗ್ಲೋಬಲ್ ಆವರೇಜ್. ಆದರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಈ ಸ್ಲೈಡ್ ನೋಡಿದ್ರೆ ವಿಷಯ ಸ್ಪಷ್ಟವಾಗುತ್ತೆ. PhD ಪದವಿಯಿಂದ ಸಿಗೋ ಸಂಬಳದ ಹೆಚ್ಚಳ ಇದೆಯಲ್ಲ, ಅದು ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ನೋಡಿ, ಉತ್ತರ ಅಮೆರಿಕಾದಲ್ಲಿ ಉದ್ಯಮಗಳಲ್ಲಿ ಇದು ಕೇವಲ 21% ಅಷ್ಟೇ. ಅದೇ ಬೇರೆ ಪ್ರದೇಶಗಳಲ್ಲಿ ಇದು ತುಂಬಾನೇ ಜಾಸ್ತಿ. ಹಾಗಾಗಿ ಯಾವ ದೇಶದಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ PhD ಯಾರಿಗೆ ಅನಿವಾರ್ಯ? ಒಂದು ವೇಳೆ ಅಕಾಡೆಮಿಕ್ ಫೀಲ್ಡ್ನಲ್ಲಿ ಪ್ರೊಫೆಸರ್ ಆಗ್ಬೇಕು ಅಂದ್ರೆ ಅಥವಾ ಸೆಂಟ್ರಲ್ ಬ್ಯಾಂಕ್ಗಳಲ್ಲಿ ಉನ್ನತ ಸಂಶೋಧನೆ ಮಾಡಬೇಕು ಅಂದ್ರೆ ಆಗ PhD ಬಹುತೇಕ ಕಡ್ಡಾಯ. ಆದ್ರೆ ಇಂಡಸ್ಟ್ರಿಯ ಚಾಲಪಾತ್ರಗಳಿಗೆ, ಅದರಲ್ಲೂ ಉತ್ತರ ಅಮೆರಿಕಾದಲ್ಲಿ ಇದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಸರಿ, ಈಗ ಮೂರನೇ ಪ್ರಮುಖ ನಿರ್ಧಾರದ ಕಡೆಗೆ ಬರೋಣ. ಅದೇನಂದ್ರೆ ಇವತ್ತಿನ ಕಾಲದಲ್ಲಿ ಉದ್ಯೋಗದಾತರು ಬಯಸೋ ಮಾಡರ್ನ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಯಾವುದು ಅಂತ ಗುರುತಿಸಿ ಅದನ್ನ ಕಲಿಯೋದು. ಈ ಸ್ಲೈಡ್ ನೋಡಿ, ಒಂದು ಸರ್ಪ್ರೈಸಿಂಗ್ ವಿಷಯ ಇದೆ. 365 ಡೇಟಾ ಸೈನ್ಸ್ ಪ್ರಕಾರ ಸದ್ಯಕ್ಕೆ ಡೇಟಾ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿರೋರಲ್ಲಿ ಸುಮಾರು 13% ಜನ ಅರ್ಥಶಾಸ್ತ್ರದ ಹಿನ್ನೆಲೆಯಿಂದ ಬಂದವರು. ಅಂದರೆ ಡೇಟಾ ಸೈನ್ಸ್ಗೆ ಹೋಗೋಕೆ ಅರ್ಥಶಾಸ್ತ್ರ ಈಗಾಗಲೇ ಒಂದು ಗಟ್ಟಿ ಮಾರ್ಗವಾಗಿದೆ ಅಂತಾಯಿತು. ಹಾಗಂದ್ರೆ ಅರ್ಥಶಾಸ್ತ್ರಜ್ಞರು ಡೇಟಾ ಸೈನ್ಸ್ ಫೀಲ್ಡ್ಗೆ ಶಿಫ್ಟ್ ಆಗೋದು ಹೇಗೆ? ಇಲ್ಲಿದೆ ನೋಡಿ ಒಂದು ಕ್ಲಿಯರ್ ರೋಡ್ ಮ್ಯಾಪ್. ಮೊದಲನೇದು ಕಾಸಲ್ ಇನ್ಫರೆನ್ಸ್, ಅಂದ್ರೆ ಒಂದು ಘಟನೆಗೂ ಇನ್ನೊಂದಕ್ಕೂ ಇರೋ ಕಾರಣ ಪರಿಣಾಮದ ಸಂಬಂಧವನ್ನ ಗುರ್ತಿಸೋದು. ಇದು ಅರ್ಥಶಾಸ್ತ್ರಜ್ಞರ ಸೂಪರ್ ಪವರ್ ಇದ್ದಾಗೆ, ಇದನ್ನ ಹೈಲೈಟ್ ಮಾಡಬೇಕು. ಜೊತೆಗೆ ಸೋಷಿಯಲ್ ಸೈನ್ಸ್ ದೃಷ್ಟಿಕೋನವನ್ನ ಬಳಸಿ ಆಲ್ಗೋರಿದಮ್ಗಳು ತೋರಿಸೋ ಪ್ಯಾಟರ್ನ್ಗಳಿಗೂ ಓಪನ್ ಆಗಿರ್ಬೇಕು. ಮತ್ತು ಮುಖ್ಯವಾಗಿ ಪೈಥಾನ್ ಅಥವಾ ಆರ್ನಂತಹ ಪ್ರೋಗ್ರಾಮಿಂಗ್ ಭಾಷೆಯನ್ನ ಕಲಿಯಲೇಬೇಕು. ಇನ್ನು ಈ ಮಾಡರ್ನ್ ಟೂಲ್ ಕಿಟ್ನ ಇನ್ನೊಂದು ಮುಖ್ಯ ಭಾಗ ಅಂದ್ರೆ ಪ್ರಾಕ್ಟಿಕಲ್ ಸರ್ಟಿಫಿಕೇಟ್ಗಳು.
ಈ ಚಾರ್ಟರ್ಡ್ ಎಕನಾಮಿಸ್ಟ್ ತರದ ಸರ್ಟಿಫಿಕೇಷನ್ಸ್ಗಳು ಒಬ್ಬರ ಪರಿಣತಿಯನ್ನ ಅಧಿಕೃತವಾಗಿ ದೃಢೀಕರಿಸುತ್ತೆ ಮತ್ತು ಕಾಂಪಿಟೇಟಿವ್ ಜಾಬ್ ಮಾರ್ಕೆಟ್ನಲ್ಲಿ ಎದ್ದು ಕಾಣೋ ಹಾಗೆ ಮಾಡುತ್ತೆ. ಸರಿ, ಇಲ್ಲಿಯವರೆಗೂ ಚರ್ಚೆ ಮಾಡಿದ ಎಲ್ಲಾ ಅಂಶಗಳನ್ನ ಒಟ್ಟುಗೂಡಿಸಿ ಹೆಚ್ಚು ಪ್ರಭಾವ ಬೀರಬಲ್ಲ ವೃತ್ತಿಜೀವನವನ್ನ ಕಟ್ಟಿಕೊಳ್ಳೋಕೆ ಒಂದು ಸ್ಪಷ್ಟವಾದ ಸ್ಟ್ರಾಟಜಿ ಏನು ಅಂತ ನೋಡೋಣ. ಇಲ್ಲಿದೆ ನೋಡಿ ಒಂದು 3 ಹಂತದ ಆಕ್ಷನ್ ಪ್ಲಾನ್. ಮೊದಲನೇದು ಒಂದು ಸ್ಪೆಷಲೈಸೇಷನ್ ಆರಿಸ್ಕೊಂಡು ಅದ್ರಲ್ಲಿ ಎಕ್ಸ್ಪರ್ಟ್ ಆಗೋದು. ಎರಡನೇದು ಸ್ಟೇಟಾ, ಆರ್ ಅಥವಾ ಪೈಥಾನ್ನಂತಹ ಪ್ರಾಕ್ಟಿಕಲ್ ಟೂಲ್ಸ್ ಕಲಿಯೋದು. ಮೂರನೇದು ವರ್ಲ್ಡ್ ಬ್ಯಾಂಕ್ ಅಥವಾ IMFನಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕು ಅನ್ಕೊಂಡಿದ್ರೆ ಆ ಸಂಸ್ಥೆಗಳ ಆದ್ಯತೆಗಳೇನು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಈ 3 ಸ್ಟೆಪ್ಸ್ ಯಶಸ್ಸಿನ ಕಡೆಗೆ ಕರೆದೊಯ್ಯುತ್ತೆ. ಸರಿ, ಕೊನೆಯದಾಗಿ ನಿರ್ದಿಷ್ಟ ಜಾಬ್ಸ್ ಮತ್ತು ಸ್ಕಿಲ್ಸ್ಗಿಂತ ಆಚೆಗೆ ಯೋಚನೆ ಮಾಡಿ ಅರ್ಥಶಾಸ್ತ್ರ ಶಿಕ್ಷಣದ ಮೂಲ ಮೌಲ್ಯದ ಕಡೆಗೆ ಗಮನ ಹರಿಸೋಣ. ಅರ್ಥಶಾಸ್ತ್ರ ಪದವಿಯ ನಿಜವಾದ ಮೌಲ್ಯ ಇರೋದೇ ಅದರ ಚಿಂತನಾ ಕ್ರಮದಲ್ಲಿ. ಬಡತನ ನಿವಾರಣೆ, ಹವಾಮಾನ ಬದಲಾವಣೆ, ಈ ಥರದ ದೊಡ್ಡ ಜಾಗತಿಕ ಸವಾಲುಗಳನ್ನ ಎದುರಿಸೋಕೆ ಈ ಮನೋಭಾವವೇ ಬೇಕಾಗಿರೋದು. ಅಂತಿಮ ಗುರಿ ಕೇವಲ ಒಂದು ಉದ್ಯೋಗ ಪಡ್ಕೊಳ್ಳೋದಲ್ಲ, ಬದಲಿಗೆ ಜಗತ್ತಿನ ಯಾವುದಾದ್ರೂ ಒಂದು ಮುಖ್ಯ ಪ್ರಾಬ್ಲಮ್ಗೆ ಆ ವಿಶಿಷ್ಟ ದೃಷ್ಟಿಕೋನವನ್ನ ಅನ್ವಯಿಸೋದು. ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ. ಅರ್ಥಶಾಸ್ತ್ರ ಪದವಿಲನ್ನೋದು ಜಗತ್ತಿನ ಅತಿ ದೊಡ್ಡ ಸವಾಲುಗಳನ್ನ ಎದುರಿಸೋಕೆ ಸಿಕ್ಕ ಒಂದು ಅವಕಾಶ. ಹಾಗಾದ್ರೆ ಈ ಜ್ಞಾನ, ಕೌಶಲ್ಯ ಮತ್ತು ವಿಶಿಷ್ಟ ಮನೋಭಾವವನ್ನು ಬಳಸಿ ಯಾವ ಸಮಸ್ಯೆಯನ್ನು ಪರಿಹರಿಸಬಹುದು?